ಎಲ್ಲರಿಗೂ ನಮಸ್ಕಾರ. ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಾವು ಕಳೆದ ವರ್ಷ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಈ ಯೂಟ್ಯೂಬ್ ಚಾನಲಿಂದ ಸುಮಾರು ಜನರಿಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಗೊಂಡೆ ಆಗಿರ್ಬೋದು, ಇದರಲ್ಲಿ ಇಯರಿಂಗ್ಸ್ ಆಗಿರ್ಬೋದು, ಸುಮಾರು ಕಲಿಸ್ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಲಾಕ್ಡೌನಲ್ಲಿ ಸ್ಟಿಚಿಂಗನ್ನು ಕಲಿಸ್ಕೊಡ್ಬೇಕು ಅಂತ ಇದ್ದೇವೆ. ಸೊ ಸ್ಟಿಚಿಂಗಲ್ಲಿ ಸಾದಾ ಬ್ಲೌಸ್ಗಳನ್ನ, ಸಿಂಪಲ್ ಆಗಿರುವಂಥ ಬೂಟ್ ನೆಕ್ ಬ್ಲೌಸ್ಗಳನ್ನ ಯಾವ ರೀತಿ ಕಲಿಸ್ಕೊಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ಫಸ್ಟ್ ನಿಮಗೆ ಕಲಿಸ್ಕೊಡ್ತಿರ್ತಕ್ಕಂಥದ್ದು ಸಿಂಪಲ್ ಬೋಟ್ ನೆಕ್ ಬ್ಲೌಸ್. ಮೆಜರ್ಮೆಂಟ್ ನಾವು ಬ್ಲೌಸಿನ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸನ್ನ ಕಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ಬಟನ್ ಇದೆ ನೋಡಿ, ಬ್ಯಾಕ್ ಬಟನ್ ಇದೆ. ಫುಲ್ ಈ ಥರ ಫ್ರಂಟಲ್ಲಿ ಡಿಸೈನ್ ಇದೆ. ನಾವು ಇದನ್ನ ಸಾದಾ ಬ್ಲೌಸನ್ನು ಹೇಗೆ ಹೊಲಿಬೋದು, ಈ ಮೆಜರ್ಮೆಂಟ್ ತಗೊಂಡು, ಅಥವಾ ಬೋಟ್ ನೆಕ್ಕಲ್ಲಿ ಸಾದಾ ಬ್ಲೌಸನ್ನು ಹೇಗೆ ಹೊಲಿಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಲ್ಲಿ ಇದು ಬ್ಯಾಕ್ ಬಟನ್ ಫುಲ್ ಓಪನ್ ಇದೆ. ಬ್ಯಾಕ್ ಬಟನ್ನಲ್ಲಿ ನಾವು ಫಸ್ಟು ಮೆಜರ್ಮೆಂಟ್ ತಗೊಳ್ಬೇಕಾದ ಯಾವುದು, ವಿಡ್ತ್, ಎದೆಯ ಸುತ್ತಳತೆ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ನೋಡಿ, ಇದನ್ನ ನಾವೆಷ್ಟಿದೆ ವಿಡ್ತನ್ನ ನಾವು 10 ಬರುತ್ತೆ. ಈ ಥರ 10 ಫಸ್ಟು ವಿಡ್ತನ್ನ ಬರ್ಕೊಳ್ಳಿ. ಎದೆಯ ಸುತ್ತಳತೆ, ನೆಕ್ಸ್ಟ್ ಬರೋಣ. ಬ್ಯಾಕ್ ಫುಲ್ ಲೆಂತ್ 13.5 ಇದೆ. 13.5. ಶೋಲ್ಡರ್ ನಾವೇನು ಮಾಡ್ಬೇಕು, ಶೋಲ್ಡರ್ನ ಈ ಹ್ಯಾಂಡ್ ಮೇಲಿಂದ ಭಾಗ ಇರುತ್ತಲ್ವ, ಇಲ್ಲಿಂದ ನೋಡಿ, ಇದು ಈ ಭಾಗನ ತಗೊಂಡು ಮೇಲಿಂದ ಶೋಲ್ಡರ್ನ ತಗೊಳ್ಬೇಕು. ಹಿಡಿದು ನೋಡಿದ್ರೆ 15 ಇದೆ. 15 ಶೋಲ್ಡರ್. ಬ್ಯಾಕ್ ಡೀಪ್ ಎಷ್ಟಿದೆ, ಇವ್ರದ್ದು ಸ್ವಲ್ಪ ಕಡಿಮೆನೇ ಇದೆ. ನಾವೀಗ ಸ್ವಲ್ಪ ಜಾಸ್ತಿ ತಗೊಳ್ಳೋಣ. ಬ್ಯಾಕ್ ಡೀಪ್ ಇದು ಕ್ಲೋಸ್ ಇದೆ. ನಾವು ಒಂದು ಸ್ವಲ್ಪ ಓಪನ್ ಪಾರ್ಟ್ ತರ ನೆಟ್ಕೊಳ್ಳೋಣ. 8.5 ಬ್ಯಾಕ್ ಡೀಪ್. 8.5 ಬ್ಯಾಕ್ ಡೀಪ್. ಓಕೆನಾ? ನೆಕ್ಸ್ಟ್ ಬ್ಯಾಕ್ ಡೀಪ್ 8.5. ನಾವು ಮತ್ತೆ ಫ್ರಂಟ್ ಅಲ್ಲಿ ತಗೊಳ್ಳೋಣ. ಫ್ರಂಟ್ ಡೀಪ್ ಎಷ್ಟು ಬರುತ್ತೆ ನಮಗೆ, ಇಲ್ಲಿ ಡಿಸೈನ್ ಕೊಟ್ಟಿರೋದ್ರಿಂದ ನಾವು ಇಲ್ಲಿಗೆ ಅಳತೆ ತಗೊಳ್ಬೇಕು. ಸೊ ಫ್ರಂಟ್ ಡೀಪ್ 4.5 ಬರುತ್ತೆ. ಹ್ಯಾಂಡ್ ಲೆಂತ್ ನಮಗೆ ಹಾಫ್ ಬೇಕು. ಇದು ಫುಲ್ ಇದೆ. ಈಗ ನಾವು ಹೊಲಿತಿರೋದು ಬಟ್ಟೆ ಕಡಿಮೆ ಇದೆ ಅಂತ ಹೇಳಿ ಹಾಫ್ ಹೊಲಿತಾ ಇದ್ದೇವೆ. ಹಾಫ್ ಲೆಂತನ್ನು ತಗೊಳ್ಳೋಣ. ಇಷ್ಟು 6 ಇದೆ. ನೆಕ್ಕಿನ ಅಗಲ 10 ಬಂದಿದೆ. ಓಕೆನಾ? ಇದೆಲ್ಲ ನಿಮಗೆ ಮೆಜರ್ಮೆಂಟ್ ತಗೊಳ್ಳೋದು, ಬ್ಲೌಸಿಂದ ಮೆಜರ್ಮೆಂಟ್ ತಗೊಳ್ಳೋದು ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಈ ಮೆಜರ್ಮೆಂಟನ್ನು ಯಾವ ಥರ ಪ್ಲಸ್ ಮಾಡಬೇಕು, ಮೈನಸ್ ಮಾಡ್ಬೋದು, ಆ ಥರ ನಿಮಗೆ ಬ್ಲೌಸನ್ನು ಕಟ್ ಮಾಡುವಾಗ ನಾನು ಹೇಳ್ಕೊಡ್ತೀನಿ. ಪನ್ನ ಇದನ್ನು ಪನ್ನ ಟು ಪನ್ನನೇ ನೀವು ಫೋಲ್ಡಿಂಗ್ ಮಾಡಬೇಕು ಯಾವಾಗಲೂ. ನಾವೀಗ ಬಿಡ್ತು ತಗೊಂಡ್ವಿ. ಫಸ್ಟ್ ಅಲ್ಲಿ ನಾವು ಬಿಡ್ತು ತಗೊಂಡ್ವಿ, ಎದೆ ಸುತ್ತಳತೆ ಅಂತ ಹೇಳ್ತೀವಲ್ಲ, ಅದನ್ನ ಪ್ಲಸ್ ನಾವು ಎಷ್ಟು ಮಾಡಬೇಕು, 2 ಪ್ಲಸ್ 2. ಹಾಗಾದ್ರೆ ಎಷ್ಟು ಬಂತು, 12 ನಮಗೆ ಬಿಡ್ತು ಬಂತು. ಎದೆ ಸುತ್ತಳತೆ 12 ಬಂದಿದೆ. ನೋಡಿ, ಕರೆಕ್ಟ್ 12ಕ್ಕೆ ಫೋಲ್ಡ್ ಆಗ್ತದೆ. ನೆಕ್ಸ್ಟ್ ನಾವು
ಬ್ಯಾಕ್ ಲೆಂತ್ ಎಷ್ಟಿದೆ? 13.5 ಇದೆ, 14.5. ನೆಕ್ಸ್ಟ್ ಬ್ಯಾಕ್ ಲೆಂತ್ ನೋಡಿ ಸರಿಯಾಗಿ, ಬ್ಯಾಕ್ ಲೆಂತ್ 13.5 ಪ್ಲಸ್ 1 ಇಟ್ವಿ. ನೆಕ್ಸ್ಟ್ ಇದನ್ನ ಫೋಲ್ಡಿಂಗ್ ಮಾಡಿ, ಈ ತರ ಫೋಲ್ಡಿಂಗ್ ಮಾಡ್ಕೊಂಡ್ವಿ. ನಾವು 14.5 ಫ್ರಂಟ್ ಅಲ್ಲಿ ಬರ್ಬೇಕು. ಫ್ರಂಟ್ 14.5, ಬ್ಯಾಕ್ 14. ನೋಡಿದ್ರಲ್ಲ, ಇದು ಲೆಂತ್, ಇದು ವಿಡ್ತ್ ಕಟ್ ಮಾಡಿ ಇಟ್ಕೊಂಡ್ವಿ. ನಂತರದಲ್ಲಿ ಶೋಲ್ಡರ್ ಇಲ್ಲಿ ನೋಡಿ, ಶೋಲ್ಡರ್ 15 ಇದೆ. ನಾವು ಇದ್ರ ಅರ್ಧ ತಗೊಳ್ಬೇಕು. ಹಾಗಾದ್ರೆ 7.5 ಬರುತ್ತೆ. 7.5 ಬರುತ್ತೆ. ಇಲ್ಲಿ ನೋಡಿ 15 ಇದೆ. ಈ ಥರನೇ ನೀವು ಟೇಪಲ್ಲೇ ಬೇಕಾದ್ರೆ ಅರ್ಧ ಮಾಡ್ಕೊಳ್ಳಿ. ಬೇಕಾದ್ರೆ ನೋಡಿ 7.5 ಬರುತ್ತೆ. 7.5 ಆ 7.5ನೇ ಕೆಳಗೆ ಇದಕ್ಕೆ ಏನಂತೀವಿ? ಕಂಕುಳಿನ ಉದ್ದ ಅಂತ ಹೇಳ್ತಾರೆ. ಇಲ್ಲಿಂದನೂ 7.5 ಬರುತ್ತೆ. 15 ಶೋಲ್ಡರ್ ಇದ್ರೆ ಅದರ ಅರ್ಧನೇ ಇಟ್ಕೊಳ್ಬೇಕು. 7.5 ಮತ್ತೆ ಕೆಳಗೆ ಸಹ 7.5 ಬರುತ್ತೆ. ಈ ತರ ಫಸ್ಟ್ ಒಂದು ಶೋಲ್ಡರ್ ಭಾಗ. ನಂತರ ಬೋಟ್ ನೆಕ್ ಬ್ಲೌಸ್ಗೆ ನಾವು ನೆಕ್ಕಿನ ಅಗಲ ತಗೊಳ್ಬೇಕು. ಅಗಲ 5 ಇಡಬೇಕು. 10 ಇತ್ತು, ಇದನ್ನ ನಾವು 10 ಅರ್ಧ ಮಾಡ್ಕೊಂಡ್ವಿ, 5 ಇಟ್ಕೊಂಡಿದೀವಿ ಇಲ್ಲಿ. ನೆಕ್ಸ್ಟ್ ಇದು ಸಹ 4.5 ಫ್ರಂಟ್ ನೆಕ್ ಡೀಪ್ ನಾವು ತೆಗೆದಿದ್ವಿ. 4.5ಗೆ ಅರ್ಧ ಆ್ಯಡ್ ಮಾಡಬೇಕು, 5. ಇಲ್ಲಿಂದ 2.5 ಇಂಚನ್ನು ತಗೊಳ್ಬೇಕು. ನೆಕ್ಕಿಗೆ ಶೇಪಿಗೆ ಇದನ್ನ 1/4 ಇಂಚ್ ನಾವು ಎಕ್ಸ್ಟ್ರಾ ಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ 1/4 ಇಂಚ್ ಕಟಿಂಗಿಗೆ. ಶೋಲ್ಡರ್ ನಾವು ಡೌನ್ ಕೊಡ್ತೇವೆ. ಸೊ ಶೋಲ್ಡರ್ ಡೌನ್ ಇರೋದಕ್ಕೆ ಮೇಲೆ ನಾವು ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಶೇಪ್ ಪಾಯಿಂಟ್ ತಗೊಳ್ತೇವಲ್ವಾ, 3.5 ಇಲ್ಲಿಂದನೂ 3.5. ಟಕ್ಸ್ ಪಾಯಿಂಟ್ ಆ ಕಡೆ ಈ ಕಡೆ ಅರ್ಧ ಇಂಚು. ಇಲ್ಲಿಂದ 2.5. ಟಕ್ಸ್ ಪಾಯಿಂಟ್ ಕಟ್ ಮಾಡಿ. ಇದು 4 4 ಕಟ್ ಮಾಡ್ಕೊಂಡ್ವಿ. ಶೇಪ್ ಮಾತ್ರ
ಫ್ರಂಟ್ 2 ಶೇಪ್ ಮಾತ್ರ ಕಟ್ ಮಾಡ್ಕೊಳ್ಳಿಕ್ಕೆ. ಇಷ್ಟು ಗುರ್ತು ಹಾಕೊಂಡು ತೆಗೆದ್ಬಿಡಿ ಇದನ್ನ. ನಂತರ ನಮಗೆ ಎಷ್ಟು ಬೇಕು 8.5 ಬ್ಯಾಕ್ ಲೆಂತ್ ಇತ್ತು, ನಾವು ಮೆಜರ್ಮೆಂಟ್ ತಗೊಂಡಿದ್ದ ಪ್ರಕಾರ 8.5 ಇತ್ತು. 9 ಅರ್ಧ ಇಂಚು ಆ್ಯಡ್ ಮಾಡಬೇಕು. ಈ ಥರ ಒಂದು ಬಾಕ್ಸ್ ರಚನೆ ಮಾಡಿಕೊಂಡು ನಮಗೆ ಡಿಸೈನ್ ಬಂದು ಪಾಟ್ ಬೇಕು. ಕಟ್ ಮಾಡ್ಕೊಳ್ಳಿ ಬ್ಯಾಕ್ ನೆಕ್. ಹ್ಯಾಂಡ್ ಕಟ್ಟಿಂಗ್ ನೋಡ್ಕೊಳ್ಳಿ. ಇದು ಫ್ರಂಟ್ ಬ್ಯಾಕ್ ಎಲ್ಲ ಆಯ್ತಲ್ವಾ, ಹ್ಯಾಂಡ್ ಕಟ್ಟಿಂಗ್ ನೋಡಿ. ಇಲ್ಲಿಂದ ನಾವು ಕಟ್ ಮಾಡಿದ್ರ ಹತ್ರ ಕ್ರಾಸ್ ಅಲ್ಲಿ ತಗೊಳ್ಬೇಕು. ಟೈಟ್ ಇಟ್ಟು 8.5 ಬಂದರೆ ನೀವು ಇದಕ್ಕೆ ಏನು ಪ್ಲಸ್ ಬೇಡ ಮೈನಸ್ ಬೇಡ, 8.5 ಅಗಲ ಇಟ್ಕೊಳ್ಳಿ. ಇದನ್ನು ನೋಡಿ, ಭಾಗ ಎಕ್ಸ್ಟ್ರಾ ಪೀಸ್ ನಾವು ಬ್ಲೌಸ್ ಕಟ್ ಮಾಡಿದ್ವಲ್ಲ ಇದರಲ್ಲಿ ಉಳಿದಿದೆ. ಈ ಪೀಸನ್ನು ಕಟ್ ಮಾಡಿಕೊಂಡು ಇದು ನೋಡಿ, ಇಷ್ಟು ಪೀಸ್ ಇದೆ. ಭಾಗ ಎಷ್ಟಿದೆ? ನಮ್ಗೆ 6 ಇತ್ತು, ಎಷ್ಟು ಬೇಕಾಯಿತು? 7 ಪ್ಲಸ್ 1. ಹ್ಯಾಂಡ್ ಲೆಂತ್ ನಮಗೆ 6 ಇತ್ತು, ಪ್ಲಸ್ 1 ನಾವು ಸೇರಿಸ್ಕೊಂಡ್ವಿ 7. ಇದು ಹ್ಯಾಂಡಿನ ಉದ್ದ, ಕೈ ಉದ್ದ ನಮಗೆ 6 ಪ್ಲಸ್ 1 7 ಸೇರಿಸ್ಕೊಂಡ್ವಿ. ಅಗಲ ನಾವು ಆಗ ನೋಡ್ಕೊಂಡ್ವಲ್ಲ, ಕ್ರಾಸಲ್ಲಿ ನೋಡ್ಕೊಂಡ್ವಿ ಅಲ್ಲ, ಅದನ್ನು ಇದನ್ನ ಇಟ್ವಿ. ಈ ಥರ ಕ್ರಾಸಲ್ಲಿ ನೋಡ್ಕೊಂಡದ್ದನ್ನು 8.5 ಇಲ್ಲಿ ಇಟ್ಟಿದ್ದೀವಿ ನೋಡಿ. ಈಗ ಅಗಲ ಎಷ್ಟಿದೆ? 8.5 ಇದೆ. 8.5 ಅರ್ಧ ಎಷ್ಟು ಬರುತ್ತೆ? 8.5 ಅರ್ಧ 4.25 ಬರುತ್ತೆ. 4.25 4.25 ಕ್ರಾಸಲ್ಲಿ ತಗೊಳ್ಳಿ. ನಾವು ಇಲ್ಲಿಂದ 1.5 ತಗೊಳ್ಬೇಕು, ಯಾವಾಗಲೂ 1.5 ಈ ಶೇಪಿಗೆ ಕೂಡಿಸ್ಕೊಳ್ಳಿಕ್ಕೆ. ಮತ್ತೆ ಈ ಇದ್ರ ಒಳಗಿಂದನೇ ಶೇಪ್ ಬರಬೇಕು ಹೊರತು ಈ ಕಡೆಯಿಂದ ಬರ್ಲಿಕ್ಕಲ್ಲ. ಇಲ್ಲಿಂದ ನಮ್ಗೇನು 1 ಇಂಚ್ ಇಲ್ಲಿ ತಗೊಂಡ್ವಿ, ಈ ಅರ್ಧ ಇಂಚು ಈ ಶೇಪ್ ಒಳಗಡೆ ಬರಬೇಕು. ಮತ್ತೆ ಈ ಕಡೆ ಅರ್ಧ ಇಂಚು. ನೋಡಿ, ನಾವು ಎಲ್ಲ ಬ್ಲೌಸ್ ಪೀಸ್ ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡ್ವಿ. ಇದು ರಿಯಲ್ ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸ್ ನಮಗೆ ಇದು ಬ್ಯಾಕ್, ಇದು ಫ್ರಂಟ್. ಎಲ್ಲ ಫ್ರಂಟ್ ಅಲ್ಲಿ ಇರುವಂತದ್ದನ್ನ ಫ್ರಂಟ್ ಅಲ್ಲೇ ಇಟ್ಕೊಂಡ್ಬಿಡ್ತೀವಿ.